ಬೆಂಗಳೂರು ಲೈವ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ರೌಂಡ್ ಅಪ್ನಲ್ಲಿ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಗೌರವಾರ್ಥ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಕೇಂದ್ರ ಸ್ಥಾಪಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮನಮೋಹನ್ ಸಿಂಗ್ ಅವರ ಕೊಡುಗೆಗಳನ್ನ ಗೌರವಿಸಲು, ಅವರ ದೂರದೃಷ್ಟಿಯ ನೀತಿಗಳನ್ನ ಅಧ್ಯಯನ ಮಾಡಲು, ಭಾರತದ ಭವಿಷ್ಯ ರೂಪಿಸಲು ಹಾಗೂ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಲು ಈ ನಿರ್ಧಾರ ಡಿಸಿಎಂ ತಿಳಿಸಿದ್ದಾರೆ. ಹೊಸ ವರ್ಷದ ವಿಶೇಷವಾಗಿ ಮೆಟ್ರೋದಲ್ಲಿ ಪೇಪರ್ ಟಿಕೆಟ್ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಟ್ರಿನಿಟಿ ಸರ್ಕಲ್ ಮತ್ತು ಕಬ್ಬನ್ ಪಾರ್ಕ್ ಸ್ಟೇಷನ್ಗಳಲ್ಲಿ ರಿಟರ್ನ್ ಪೇಪರ್ ಟಿಕೆಟ್ ವ್ಯವಸ್ಥೆ ಇರುತ್ತೆ. ಡಿಸೆಂಬರ್ 31ರ ರಾತ್ರಿ 11 ಗಂಟೆಯ ನಂತರ ರಿಟರ್ನ್ ಪೇಪರ್ ಟಿಕೆಟ್ ಬಳಸಬಹುದು. ರಿಟರ್ನ್ ಪೇಪರ್ ಟಿಕೆಟ್ ಬೆಲೆ 50 ರೂಪಾಯಿ ಇರುತ್ತೆ. ದೆಹಲಿ ಬಳಿಕ ಉತ್ತರ ಪ್ರದೇಶದಲ್ಲಿ ನಂದಿನಿ ಹಾಲಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಶೀಘ್ರದಲ್ಲಿಯೇ ಯುಪಿ ನೋಯ್ಡಾಗೆ ಕೆಎಂಎಫ್ ಭೇಟಿ ಕೊಟ್ಟಿದ್ದು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ. ಉತ್ತರ ಪ್ರದೇಶ ಜೊತೆಗೆ ರಾಜಸ್ಥಾನ, ಮುಂಬೈನಲ್ಲೂ ಮಾರ್ಕೆಟ್ ವಿಸ್ತರಿಸಲು ಕೆಎಂಎಫ್ ಪ್ಲಾನ್ ಮಾಡಿದೆ. ಮಿಡ್ನೈಟ್ನಲ್ಲಿ ಅಕ್ರಮವಾಗಿ ಮರದ ಕೊಂಬೆ ಕಟ್ ಮಾಡ್ತಿದ್ದವರು ಲಾಕ್ ಆಗಿದ್ದಾರೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವ ಕಂಪನಿಗಳ ಎದುರಿಗಿರುವ ಮರಕ್ಕೆ ರಾತ್ರೋರಾತ್ರಿ ಕೊಡಲಿಯೇಟು ಬಿದ್ದಿತ್ತು. ಕಂಪನಿಯ ಬೋರ್ಡ್ಗೆ ಅಡ್ಡ ಇರುವ ಮರದ ಕೊಂಬೆ ಕತ್ತರಿಸಲು ಗ್ಯಾಂಗ್ಗೆ ಡೀಲ್ ಕೊಟ್ಟಿರುವುದು ಬಯಲಾಗಿದೆ. ರಂಬೆ ಕೊಂಬೆ ಕಟ್ ಮಾಡಿರೋದಕ್ಕೆ 10,000ದಿಂದ 15,000 ಪೇ ಮಾಡಿರುವುದು ಬೆಳಕಿಗೆ ಬಂದಿದೆ. ಘಟನೆ ಸಂಬಂಧ ಸ್ಥಳೀಯ ವ್ಯಕ್ತಿಯಿಂದ ಜೀವನ್ ಭೀಮಾ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶ್ರುತಿ ಸಿಂಧೂರ್ ಸಂಸ್ಥೆಯಿಂದ ಗಿರಿನಗರದ ಅಕ್ಷರಂ ಸಂಸ್ಕೃತಿ ಭಾರತಿ ಸಭಾಂಗಣದಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಾದ ಚಿಂತಾಮಣಿ, ಕರ್ನಾಟಕ ಕಲಾಶ್ರೀ, ಖ್ಯಾತ ವಿದೂಷಿ ಶ್ರೀಮತಿ ರೇವತಿ ಕಾಮತ್ ಹಾಗೂ ತಂಡ ತಮ್ಮ ವಿಶೇಷ ಸಂಗೀತದ ಮೂಲಕ ಕಲಾರಸಿಕರ ಮನ ಸೆಳೆದ್ರು. ರೇವತಿ ಕಾಮತ್ ಅವರ ತಂದೆ ತಾಯಿ ಹಾಗೂ ಪೂರ್ವಜರು ಅನುವಂಶೀಯವಾಗಿ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ತಾವು ಕೂಡ ಆ ಕಲೆ ಮುಂದುವರೆಸಿದ್ದಾರೆ. ಇದರ ಜೊತೆಗೆ ಉದ್ಯಮ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದ್ದು ಭಾರತದ ಅತ್ಯುತ್ತಮ ಭೂದೃಶ್ಯ ಕಲಾವಿದರಲ್ಲಿ ಒಬ್ಬರಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.